ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋ ಆಗ್ತಾ ಇರೋದು ಅಂದರೆ ತುಂಬ ಸುಲಭವಾಗಿ ಕಬಾಬ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿ ಕೂಡ, 5-10 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗುತ್ತೆ ಕಬಾಬ್ ಮಾತ್ರ. ತುಂಬ ಅಂದರೆ ತುಂಬ ಸುಲಭವಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡೋರು, ಕಬಾಬ್ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ವಿಡಿಯೋನ ಕೊನೆ ತನಕ ವಿಡಿಯೋ ನೋಡಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಮೊದಲನೇದಾಗಿ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ತಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಆಗಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. 3-4 ಸ್ಪೂನೇ ಆಗುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಕಬಾಬ್ ಚಿಕನ್ ತೊಗೊಂಡಿರೋದು ಎಷ್ಟು ಅಂತಂದರೆ ಕಬಾಬ್ ಮಾಡೋದಕ್ಕೆ 1.5 kg ತೊಗೊಂಡಿದ್ದೀನಿ ಚಿಕನ್ನು. ಆ ಮೆಜರ್ಮೆಂಟ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಅರಿಶಿನ ಹಾಕೊಂಡು ಚಿಕನ್ನ ತೊಳ್ಕೊಂಡು ಚೆನ್ನಾಗಿ ತಗೊಳ್ಬೇಕು. ಅರಿಶಿನ ಹಾಕೋದ್ರಿಂದ ಸ್ಮೆಲ್ ಬರೋದಿಲ್ಲ, ಹಂಗಾಗಿ ಆ ಥರ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ಹಾಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇ ಮೆಣಸಿನ್ಕಾಯಿ ಪುಡಿ. ನೀವು ಬೇಕಿದ್ರೆ ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರು 1 ಸ್ಪೂನೇ ಹಾಕೊಳ್ಳಿ. ನಾನು ಸಾಕು ಖಾರ ಅಂತ ಹೇಳಿ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ಹಂಗೆ ಒಂದು 3 ಪ್ಯಾಕೆಟ್ ನಾನು ಕಬಾಬ್ ಪೌಡರ್ನ ಹಾಕೊಂಡಿದ್ದೀನಿ. ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀವು ಧನಿಯಾ ಪುಡಿ, ಇನ್ನೊಂದು ಸ್ವಲ್ಪ ನಿಮ್ಮದೇ ಗರಂ ಮಸಾಲ ಆ ಥರ ಹಾಕ್ಕೊಳ್ಬೋದು. ಸಾಕು, ಇಷ್ಟೇ ಸಾಕು. ಕಬಾಬ್ ಪೌಡರ್ ಹಾಕೋದ್ರಿಂದ ಇನ್ನೇನು ಜಾಸ್ತಿ ಏನು ಬೇಡ. ನಾನು 3 ಪ್ಯಾಕೆಟೇ ಹಾಕ್ಕೊಂಡಿದ್ದೀನಿ. ಈ 3 ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕ್ಕೊಂಡು ಅದಕ್ಕೆ 2 ಮೊಟ್ಟೆನ ಹಾಕ್ಕೋಬೇಕಾಗತ್ತೆ. ಮೊಟ್ಟೆ 2 ಬೇಕಾಗತ್ತೆ ನೋಡಿ. 2 ಮೊಟ್ಟೆನ ಒಡೆದು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆನೂ. ಖಾರ, ಉಪ್ಪು ಬೇಕಿದ್ರೆ ಅದರಲ್ಲೇ ಉಪ್ಪಿನಂಶ ಇರುತ್ತೆ ಕಬಾಬ್ ಪ್ಯಾಕೆಟ್ನಲ್ಲಿ. ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅನ್ನೋರು ಅಂದರೆ ಉಪ್ಪು ಸಾಕಾಗುತ್ತೆ ಇಷ್ಟೇ. ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಉಪ್ಪಾಗೋಗುತ್ತೆ. ಹಂಗಾಗಿ ನೀವು ಖಾರ ಇನ್ನೂ ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಷ್ಟೇ ಸಾಕು ಅನ್ನೋರು ಸಾಕು. ಈಗ ಇದೆಲ್ಲ ಮಿಕ್ಸ್ ಮಾಡೋದಾದ್ಮೇಲೆ ಚೆನ್ನಾಗಿ ಚಿಕನ್ನ ಅದ್ರೊಳಗಡೆನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಅಂತಂದರೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಅಂಟಬೇಕು, ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇವಾಗ ಚಿಕನ್ನ ತೊಳೆದಿಟ್ಟಿದ್ನಲ್ಲ, ಆ ಚಿಕನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ, ಸ್ವಲ್ಪ ಕರಿಬೇವನ್ನ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಮೇಯ್ನ್ ಇದು ಕರಿಬೇವು ಹಾಕೋದ್ರಿಂದ ನಿಮ್ಗಂತೂ ಕಬಾಬ್ ಅಂತೂ ತುಂಬ ಟೇಸ್ಟ್ ಬರುತ್ತೆ ನೋಡಿ. ಕೊತ್ತಂಬರಿ ಜೊತೆಗೆ ಪುದೀನ ಎರಡನ್ನೂ ಕೂಡ ಇನ್ನೂ ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕರಿಬೇವು ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಎಣ್ಣೆಗೂ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಹಂಗಾಗಿ ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇದಕ್ಕೆ ಸೇರಿಸ್ಕೊಳ್ಳಿ. ಇಲ್ಲ ಅನ್ನೋರು ಮಾಮೂಲಿ ಎಣ್ಣೆ ಚಿಕನ್ ಲಾಸ್ಟ್ ಬೇಯುತ್ತಲ್ಲ, ಲಾಸ್ಟ್ಗೆ ಚಿಕನ್ ಜೊತೆಗೆ ಹಾಕ್ಬಿಟ್ಟು ಕರಿಬೇವನ್ನ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಎತ್ತಿಡ್ಬೋದು. ಅವಾಗೂ ತುಂಬ ಚೆನ್ನಾಗಿರುತ್ತೆ. ಗರಿಗರಿಯಾಗಿ ಬರೀ ಕರಿಬೇವನ್ನೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು 2ಕ್ಕೂ ಅರ್ಧ ಆ ಥರ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಟ್ಟಿಗೆ ಆದರೂ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕಲಸಿ ಇಡೋದಕ್ಕೂ ಕೂಡ ನೀವು ಸ್ವಲ್ಪ ಕರಿಬೇವು ಹಾಕೋದ್ರೇ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ, ಕರಿಬೇವು, ಪುದೀನ ಇಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿವಾಗ ಏನಿಲ್ಲ ಅಂತಂದ್ರೂ ಅರ್ಧ ಗಂಟೆ ಆದರೂ ನೆನೆಯೋದಕ್ಕೆ ಬಿಡಲೇಬೇಕು. ಅರ್ಧ ಗಂಟೆ 1 ಅವರ್ ಆದರೂ ಬೇಕೇ ಬೇಕು. ಅವಾಗಲೇ ಚಿಕನ್ ಕಬಾಬ್ ಚೆನ್ನಾಗಿ ಬರುತ್ತೆ. ಅಂದರೆ ಕಬಾಬ್ ನೆಂದಷ್ಟು ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಅಂದರೆ ಚೆನ್ನಾಗಿ, ಅಂದರೆ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಹೊಂಟಾಗಿ ಕಲಸಿ ಇಟ್ಟಿದ್ದೀನಿ. ಲಾಸ್ಟು ಅಷ್ಟರಲ್ಲಿ ಅರ್ಧ ಗಂಟೆ 1 ಅವರ್ ಬಿಟ್ಟು ನಾವು ತೇಲಿಸ್ಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತೈತೆ. ಎಣ್ಣೆ ಏನಿಲ್ಲ ಅಂತಂದ್ರೂ ಒಂದು ಮಿನಿಮಮ್ ಬೇಗ ಕಾದ್ಬಿಡುತ್ತೆ. ತೀರಾ ಜಾಸ್ತಿ ಕಾಯಿಸಕ್ಕೆ ಹೋಗ್ಬಾರ್ದು. ಚಿಕನ್ ಹಾಕಿದ ತಕ್ಷಣನೇ ಏನಾಗುತ್ತೆ ಅಂತಂದರೆ ಕಪ್ಪಾಗ್ಬಿಡುತ್ತೆ, ಆದರೆ ಬೆಂದಿರಲ್ಲ ಒಳಗಡೆ ಎಲ್ಲ. ಮೀಡಿಯಮ್ ಆಗಿ ಕಾದಿರಬೇಕು, ಆವಾಗಲೇ ನಾವು ಚಿಕನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗೆಲ್ಲ ಹಾಕ್ಕೊಂಡು ನಿಧಾನವಾಗಿ ಒಂದೊಂದನ್ನು ಹಾಕ್ಕೊಂಡು ತೇಲಿಸ್ಕೊಳ್ಬೇಕಾಗತ್ತೆ. ನೀಟಾಗಿ ಅಂದರೆ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಂಡ್ರೆ ಪೀಸ್ಗಳು ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ. ಅಂದರೆ ಮೇಲ್ಗಡೆ ಫ್ರೈ ಆಗಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಮಸಾಲೆ ಹಂಗೆ ಉಳ್ಕೊಂಡಿರುತ್ತೆ. ನೀವು ಆ ಥರ ಮಾಡಬಾರ್ದು, ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ಎರಡೂ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇರಬೇಕಾಗುತ್ತೆ. ನಿಮ್ಗೆನ್ನ ಕಲರ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬ್ಯಾಡಗಿ ಪೌಡರ್ ಬರುತ್ತಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರು, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅಂದರೆ ಕಲಸೋವಾಗ್ಲೇ ಹಾಕ್ಕೊಂಡು ಕಲ್ಸ್ಕೊಂಡ್ಬಿಟ್ರೆ ಇನ್ನೂ ಕಲರ್ ಜಾಸ್ತಿ ಬರುತ್ತೆ. ನಿಮ್ಗಿನ್ನ ಕಲರ್ ಕಡಿಮೆ ಅನ್ಸಿದ್ರೆ ನೋಡಿ ಈ ಥರ
ನೋಡ್ತಾ ಇದ್ರಲ್ಲ, ಈಗ ಚಿಕನ್ ಕೂಡ ಚೆನ್ನಾಗಿ ಅಂದರೆ ಫ್ರೈ ಆಗೈತೆ. ಇಷ್ಟೇ ಒಂದು ಅರ್ಧ ಗಂಟೆ ಒಂದು 20 ನಿಮಿಷ ಬೇಯಬೇಕಾಗತ್ತೆ. ಯಾಕಂದರೆ ನೀಟಾಗಿ ಸಣ್ಣ ಉರಿನಲ್ಲಿ ಬೇಯಿಸ್ಬೇಕು. ನೋಡ್ತಾ ಇದ್ರಲ್ಲ, ಇಷ್ಟು ಬೆಂದಿದೆ, ಕರೆಕ್ಟಾಗಿ ಆಗೈತೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ. ಚಿಕನ್ ಕಬಾಬ್ ರೆಡಿ.